ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಮ್ಮ ಕನ್ನಡದಲ್ಲಿ ಒಂದು ಫಿಲ್ಮ್ ಇದೆ, ಉಂಡು ಹೋದ ಕೊಂಡು ಹೋದ ಅಂತ. ಈ ಫಿಲಮ್ ಅಲ್ಲಿ ಅನಂತ್ ನಾಗ್ ಸರ್ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಕವ್ ಇನ್ಸ್ಪೆಕ್ಟರ್ ಆಗಿ. ಆ ಫಿಲಮ್ ಅಲ್ಲಿ ಜನ ಹತ್ರ ದುಡ್ಡು ಇಸ್ಕೊಂಡು ಹಸು ಕೊಡ್ತೀನಿ ಅಂತ ಹೇಳಿ ಎಸ್ಕೇಪ್ ಆಗ್ತಾರೆ. ಆಮೇಲೆ ಜನಕ್ಕೆ ಗೊತ್ತಾಗುತ್ತೆ ನಾವು ಮೋಸ ಹೋಗಿದ್ದೀವಿ ಅಂತ ಹೇಳಿ. ಹಾಗೆಯೇ ನಮ್ಮ ಸ್ಟಾಕ್ ಮಾರ್ಕೆಟಲ್ಲೂ ಅದೇ ಥರದ ಒಂದು ಇನ್ಸಿಡೆಂಟ್ ಆಗಿದೆ. US ಟ್ರೇಡಿಂಗ್ ಫರ್ಮ್ ಏನಿದೆ ಜೇನ್ ಸ್ಟ್ರೀಟ್ ಅಂತ, ಇದು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ F&O ರಿಲೇಟೆಡನ್ನು ಲೂಟಿ ಮಾಡಿದೆ. ಅವರು ಮಾಡಿರೋಂಥದ್ದು 36,000 ಕೋಟಿಗಿಂತ ಜಾಸ್ತಿ ಒಂದು ಪ್ರಾಫಿಟ್ನ ಮಾಡಿದ್ದಾರೆ. 2 ವರ್ಷದಿಂದ ಮಾಡಿರೋಂತಹ ಈ ಪ್ರಾಫಿಟಲ್ಲಿ ಸೆಬಿಗೆ 4,843 ಕೋಟಿ ಏನಿದೆ, ಇದು ಅನ್ಲಾಫುಲ್ ಗೇನ್, ಅಂದರೆ ಇಲ್ಲಿಗಲ್ ಆಗಿ ಈ ಒಂದು ಪ್ರಾಫಿಟ್ನವರು ಮಾಡಿದ್ದಾರೆ ಅಂತ ಸೆಬಿ ಅವ್ರ ಮೇಲೆ ಒಂದು ಫೈನ್ ಹಾಕಿದೆ. ಹಾಗೆ ಮಾರ್ಕೆಟಿಂದ ಬ್ಯಾನ್ ಮಾಡಿದೆ. ಸೊ ಸೆಬಿ ಹೊರಡಿಸಿರುವಂತಹ ಇಂಟ್ರಿಮ್ ಆರ್ಡರ್ ಏನಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಜೇನ್ ಸ್ಟ್ರೀಟ್ ಹೇಗೆ ಎಸ್ಟಾಬ್ಲಿಷ್ ಆಯ್ತಂತ ನೋಡೋಣ ಬನ್ನಿ. ಜೇನ್ ಸ್ಟ್ರೀಟ್ ಎಸ್ಟಾಬ್ಲಿಷ್ ಆಗಿರುವಂಥದ್ದು 2000ನೇ ಇಸ್ವಿಲಿ. ಈ ಒಂದು ಸಂಸ್ಥೆ ಏನಿದೆ, ಒಂದು ಸ್ಮಾಲ್ ಗ್ರೂಪ್ ಆಫ್ ಟ್ರೇಡರ್ಸ್ ಈ ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇವ್ರ ಕಂಪ್ನಿಲಿ ಕೆಲಸ ಮಾಡ್ತಿರೋರು 3,000 ಎಂಪ್ಲಾಯೀಸು. ಸೊ ಅವ್ರೊಂದು ಆಫೀಸ್ ಬಂದುಬಿಟ್ಟು ನ್ಯೂಯಾರ್ಕಲ್ಲಿ ಇರೋವಂಥದ್ದು. ಹಾಗೆಯೇ ಇವ್ರದ್ದು 45 ಕಂಟ್ರೀಸಲ್ಲಿ ಇವರು ಒಂದು ವ್ಯವಹಾರನ ನಡೆಸ್ತಾರೆ. ಅಂದರೆ ಅವರು ಅಸೆಟ್ಸ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಹಾಗೆಯೇ ಬಾಂಡ್ಸ್ ಆಗಿರ್ಬೋದು, ಲಿಕ್ವಿಡಿಟಿನ ಪ್ರೊವೈಡ್ ಮಾಡೋದಾಗಿರ್ಬೋದು. ಸೊ ಈ ಥರದ ವ್ಯವಹಾರಗಳನ್ನು 45 ಕಂಟ್ರೀಸಲ್ಲಿ ಇವರು ನಡೆಸ್ತಾರೆ. ಸೊ ಬನ್ನಿ ಈಗ ನಾವು ಸೆಬಿ ಹೊರಡಿಸಿರುವಂತಹ ಇಂಟ್ರೀಮ್ ಆರ್ಡರ್ ಏನಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೆಬಿ ಹಾಕಿರುವಂತಹ ಒಂದು ಫೈನ್ ಏನಿದೆ 4,843 ಕೋಟಿ 57,70,168 ರೂಪಾಯಿ ಒಂದು ಫೈನ್ನ ಹಾಕಿದೆ. ಹಾಗೆ ಇಲ್ಲಿ ಸೆಬಿ ಹೇಳ್ತಾ ಇದೆ ಈ ಒಂದು ಅಮೌಂಟ್ನ ಒಂದು ಎಸ್ಕ್ರೋ ಅಕೌಂಟ್ಗೆ ಹಾಕಬೇಕು ಅಂತ, ಡಿಪಾಸಿಟ್ ಮಾಡಿ ಅಂತ ಹೇಳಿದೆ. ಸೊ ಇಲ್ಲಿ ಎಸ್ಕ್ರೋ ಅಕೌಂಟ್ ಅಂದರೆ ಒಂದು ಥರ್ಡ್ ಪಾರ್ಟಿ, ಒಂದು ನ್ಯೂಟ್ರಲ್ ಆಗಿರುವಂತಹ ಪಾರ್ಟಿ ಈ ಒಂದು ಅಕೌಂಟ್ನ ಮ್ಯಾನೇಜ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೆಬಿ ಏನು ಹೇಳಿದೆ ಅಂದರೆ ಈ ಅಮೌಂಟ್ನ ವಿತೌಟ್ ಸೆಬಿ ಪರ್ಮಿಷನ್ ಇಲ್ಲದೆ ಈ ಅಮೌಂಟ್ನ ರಿಲೀಸ್ ಮಾಡೋ ಹಾಗಿಲ್ಲ ಅಂತಲೂ ಹೇಳಿದೆ. ಹಾಗೆಯೇ ಸೆಬಿ ಇಲ್ಲಿ ಹೇಳಿದೆ ಇವರಿಗೆ ಯಾವುದೇ ರೀತಿ ಇಲ್ಲಿ ನೋಡಿ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾರ್ಕೆಟಲ್ಲಿ ಬೈಯಿಂಗ್ ಮತ್ತು ಸೆಲ್ಲಿಂಗ್ನ ಮಾಡೋ ಹಾಗಿಲ್ಲ, ಯಾವುದೇ ಸೆಕ್ಯೂರಿಟೀಸಲ್ಲಿ ಡೀಲಿಂಗ್ ಮಾಡೋ ಹಾಗಿಲ್ಲ ಅಂತಲೂ ಇಲ್ಲಿ ಸೆಬಿ ಒಂದು ಆರ್ಡರ್ನ ಹೊರಡಿಸಿದೆ. ಹಾಗೆಯೇ ಸೆಬಿ ಇಲ್ಲಿ ಹೇಳ್ತಾ ಇದೆ ಇವ್ರದ್ದು ಅಸೆಟ್ಸ್ ಏನಿದೆ ಇಂಡಿಯಾದಲ್ಲಿ ಅದು ಮೂವೇಬಲ್ ಆಗಿರ್ಬೋದು, ಇಮ್ಮೂವೇಬಲ್ ಆಗಿರ್ಬೋದು. ಹಾಗೆಯೇ ಇವ್ರದ್ದು ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಇತ್ತು ಅಂತಂದರೆ, ಅಂದರೆ ಬೇರೆ ಬೇರೆ ಅಸೆಟ್ಸಲ್ಲಿ, ಪ್ರಾಪರ್ಟೀಸಲ್ಲಿ, ಹಾಗೆಯೇ ಇವ್ರದ್ದು ಏನಾದರೂ ಹೋಲ್ಡಿಂಗ್ಸ್ ಇತ್ತು, ಬೇರೆ ಬೇರೆ ಕಂಪ್ನಿಗಳಲ್ಲಿ ಏನಾದರೂ ಹೋಲ್ಡಿಂಗ್ಸ್ ಇತ್ತು ಅಂತಂದರೆ, ಇಫ್ ಇನ್ ಕೇಸ್ ಅದು ಫಿಸಿಕಲ್ ಫಾರ್ಮಲ್ ಆಗಿತ್ತು ಅಂದರೆ, ಹಾಗೆಯೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟು, ಇದು ಏನೇ ಇದ್ರೂ ಸೆಬಿಗೆ ಆ ಫುಲ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಬೇಕಂತಲೂ ಇಲ್ಲಿ ಹೇಳಿದೆ. ಹಾಗೆಯೇ ಇಲ್ಲೊಂದು ಗಮನಿಸಿ, ಸೆಬಿ ಏನು ಹೇಳಿದೆ ಅಂತಂದರೆ 3 ಮಂತ್ಸ್ ಒಳಗಡೆ, ಒಂದು 3 ಮಂತ್ಸ್ ಒಳಗಡೆ ಇವ್ರದ್ದು ಏನಾದರೂ ಪೊಸಿಷನ್ ಇದ್ದರೆ, ಮಾರ್ಕೆಟಲ್ಲಿ ಏನಾದರೂ ಇವ್ರು ತೊಗೊಂಡ್ರಂತಹ ಪೊಸಿಷನ್ಸ್ ಇದ್ದು ಅಂತಂದರೆ 3 ಮಂತ್ಸಲ್ಲಿ ಅದನ್ನು ಆದಷ್ಟು ಬೇಗ ಯಾವುದು ನಿಯರ್ ಎಕ್ಸ್ಪೈರಿ ಬರುತ್ತೋ ಆ ಒಂದು ಎಕ್ಸ್ಪೈರಿಲಿ ಆದಷ್ಟು ಬೇಗ ಇರೋಂಥ ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡಬೇಕು, ಯಾವುದೇ ಪೊಸಿಷನ್ನ ಇಟ್ಕೋಬಾರ್ದು ಅಂತ ಸಹಿತ ಅವರಿಗೆ ತಿಳಿಸಿದೆ. ಹಾಗೆಯೇ ಸೆಬಿ ಸ್ಟಾಕ್ ಎಕ್ಸ್ಚೇಂಜಸ್ಗೂ ಹೇಳಿದೆ, ನೀವು ಮಾನಿಟರ್ ಮಾಡ್ತಾ ಇರಿ ಈ ಒಂದು ಕಂಪನಿ ಡೀಲಿಂಗ್ನ ಯಾವುದೇ ಒಂದು ಫ್ಯೂಚರ್ಸಲ್ಲಾಗಲಿ ಅಥವಾ ಸ್ಟಾಕ್ಸಲ್ಲಾಗಲಿ ಡೀಲಿಂಗ್ ಮಾಡದೇ ಇರೋ ಥರ, ಅಥವಾ ಡೈರೆಕ್ಟ್ಲಿ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ಲಿ ಆಗಿರ್ಬೋದು ಡೀಲಿಂಗ್ ಮಾಡದೇ ಇರೋ ಥರ ನೀವು ಇದನ್ನು ಮಾನಿಟರ್ ಮಾಡಬೇಕಂತ ಎಕ್ಸ್ಚೇಂಜ್ಗೂ ಈ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದೆ. ಹಾಗೆಯೇ ನೀವಿಲ್ಲೇನು ನೋಡ್ತಾ ಇದ್ದೀರಾ, ಈ ಒಂದು 4 ಕಂಪನೀಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಈ 4 ಕಂಪನೀಸು ಈ 4,843 ಕೋಟಿ ಏನಾಗಿದೆ ಅಷ್ಟು ಟ್ರಾನ್ಸಾಕ್ಷನಲ್ಲಿ ಈ 4 ಕಂಪನಿಗಳು ಇನ್ವಾಲ್ವ್ ಆಗಿದ್ದಾವೆ. ನೀವೇನಿಲ್ಲಿ ನೋಡ್ತಾ ಇದ್ದೀರಾ, ಇದು ಜೇನ್ ಸ್ಟ್ರೀಟ್ ಯೂಸ್ ಮಾಡ್ತಾ ಇದ್ದಂತಹ ಒಂದು ಸೀಕ್ರೆಟ್ ಸ್ಟ್ರಾಟಜಿ. ಈ ಸೀಕ್ರೆಟ್ ಸ್ಟ್ರಾಟಜಿ ಏನು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಇಲ್ಲಿ ಸೆಬಿ ಕಣ್ಣಿಗೆ ಹೇಗೆ ಈ ಜೇನ್ ಸ್ಟ್ರೀಟ್ ಬಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. 2024ರಲ್ಲಿ ಜೇನ್ ಸ್ಟ್ರೀಟ್ನ 2 ಎಕ್ಸ್ ಎಂಪ್ಲಾಯಿಗಳು ಏನು ಮಾಡಿರ್ತಾರೆ ಅಂದರೆ, ಅವರ ಒಂದು ಅಲ್ಗೋನ ಕದ್ಕೊಂಡು ಹೋಗಿರ್ತಾರೆ. ಇನ್ನೊಂದು ಮಿಲೇನಿಯಂ ಫರ್ಮ್ಗೆ ಆ ಒಂದು ಅಲ್ಗೋನ ಮಾರಿದ್ದಾರೆ ಅಂತಂದೇಳಿ ಜೇನ್ ಸ್ಟ್ರೀಟು ಅಲ್ಲಿ ಒಂದು ಕೋರ್ಟ್ಗೆ ಒಂದು ಕೇಸ್ನ ಹಾಕುತ್ತೆ ಆ ಎಕ್ಸ್ ಎಂಪ್ಲಾಯ್ ಮೇಲೆ. ಆ ಒಂದು ಕೇಸಲ್ಲಿ ಅಲ್ಲಿರುವಂತಹ ಜಡ್ಜ್ ಕೇಳ್ತಾರೆ ಆ ಸ್ಟ್ರಾಟಜಿ ಏನು ಅಂತಂದೇಳಿ ಕೇಳಿದಾಗ ಜೇನ್ ಸ್ಟ್ರೀಟ್ ಹೇಳುತ್ತೆ ಅದು ಒಂದು ಸೀಕ್ರೆಟ್ ಸ್ಟ್ರಾಟಜಿ. ಆ ಸೀಕ್ರೆಟ್ ಸ್ಟ್ರಾಟಜಿಯಿಂದ ನಾವು ಇಂಡಿಯಾದಲ್ಲಿ 8,500 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿದ್ದೀವಿ, ಅಂದರೆ 1 ಬಿಲಿಯನ್ ನಾವು ಪ್ರಾಫಿಟ್ ಮಾಡಿದ್ದೀವಿ ಆ ಸ್ಟ್ರಾಟಜಿಯಿಂದ ಅಂತ ಹೇಳುತ್ತೆ. ಯಾವಾಗ ಈ ಒಂದು ವಿಚಾರ ಹೊರಗೆ ಬರುತ್ತೆ, ಸಡನ್ನಾಗಿ ಒಂದು ನ್ಯೂಸ್ ಬ್ಲಾಸ್ಟ್ ಆಗುತ್ತೆ. ಈ 1 ಬಿಲಿಯನ್ ನ್ಯೂಸ್ ಏನು ಬ್ಲಾಸ್ಟ್ ಆಗುತ್ತೆ, ಆವಾಗ ಇದು ನಮ್ಮ ಇಂಡಿಯಾಗೂ ಸಹಿತ ಬಂದು ತಲುಪುತ್ತೆ ಇವ್ರು ಹೇಗೆ ಇದನ್ನು ಮಾಡಿದ್ರು ಅಂತ. ಆವಾಗ ಇದು ಸೆಬಿ ಕಣ್ಣಿಗೆ ಈ ಜೇನ್ ಸ್ಟ್ರೀಟ್ ಬೀಳುತ್ತೆ. ಹಾಗೆಯೇ ಈ ಜೇನ್ ಸ್ಟ್ರೀಟು ಮತ್ತು ಮಿಲೇನಿಯಂ ಇಬ್ಬರು ಕುತ್ಕೊಂಡು ಈ ಒಂದು ಡಿಸ್ಪ್ಯೂಟ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಯಾವಾಗ ಸೆಬಿ ಕಣ್ಣಿಗೆ ಇದು ಬಿತ್ತು, ಸೆಬಿ ಇದನ್ನ 2 ವರ್ಷದಿಂದ ಟ್ರ್ಯಾಕ್ ಮಾಡ್ತಾ ಇತ್ತು ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ. ಸೊ ಹಾಗಾಗಿನೇ ಈ ಒಂದು ಇಂಟ್ರಿಮ್ ಆರ್ಡರ್ನ ಹೊರಡಿಸಿರುವಂಥದ್ದು. ಸೊ ಆ ಆರ್ಡರಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಒಂದು ಸ್ಟ್ರಾಟಜಿ ಏನಿದೆ ಹೇಗೆ ವರ್ಕ್ ಆಗಿದೆ, ಏನು ಆ ಸೀಕ್ರೆಟ್ ಸ್ಟ್ರಾಟಜಿ 36,000 ಕೋಟಿ ಮಾಡಿದ್ದಾರೆ, ಅದು ಹೇಗೆ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 9 ಗಂಟೆ 15 ನಿಮಿಷದಿಂದ 11 ಗಂಟೆ 46 ನಿಮಿಷ ಈ ಒಂದು ಟೈಮ್ನ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಈ ಒಂದು ಟೈಮಿಂದ ಏನು ಮಾಡ್ತಾರೆ ಅವರು ಅಂತಂದರೆ, ಇಂಡಿಯನ್ ಮಾರ್ಕೆಟ್ ಅವತ್ತು ಅಂದರೆ 17 ಜನವರಿ 2024ರಲ್ಲಿ ಒಂದು ಗ್ಯಾಪ್ ಡೌನ್ ಓಪನ್ ಆಗಿತ್ತು, ಮಾರ್ಕೆಟ್ ಸೆಂಟಿಮೆಂಟು ನೆಗೆಟಿವ್ ಇತ್ತು. ಸೊ ಅವಾಗ ಇವರು ಏನು ಮಾಡಿದ್ರು ಅಂತಂದರೆ
4370 ಕೋಟಿ ವರ್ತ್ ಸ್ಟಾಕ್ಸ್ನ ಇವರು ಬೈ ಮಾಡಿದ್ದಾರೆ. ಸ್ಟಾಕ್ಸ್ ಮೀನ್ಸ್ ಇಲ್ಲಿ ಒಂದು ಬ್ಯಾಂಕ್ ನಿಫ್ಟಿಯ ಇಂಡಿವಿಜುವಲ್ ಸ್ಟಾಕ್ಸ್ ವೇಟೇಜ್ ಇರುವಂಥ ಸ್ಟಾಕ್ಸ್ ಯಾವುದೇ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಈ ಥರದ ವೇಟೇಜ್ ಸ್ಟಾಕ್ಸ್ಗಳನ್ನು ಬೈ ಮಾಡಿದ್ದಾರೆ. ಹಾಗೆಯೇ ಸ್ಟಾಕ್ ಫ್ಯೂಚರಲ್ಲೂ ಇವರು ಬೈ ಮಾಡಿದ್ದಾರೆ, ಹಾಗೆ ಇಂಡೆಕ್ಸ್ ಫ್ಯೂಚರಲ್ಲೂ ಬೈ ಮಾಡಿದ್ದಾರೆ. ಇದ್ರದ್ದು ಒಂದು ಇಂಪ್ಯಾಕ್ಟ್ ಏನಾಯ್ತು ಅಂತ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಯ ಪ್ರೈಸು ಮೇಲೆ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗೇನೆ ಇವ್ರೇನು ಮಾಡಿದ್ರು ಅಂದರೆ ಸೆಮೆಂಟಿನಸ್ಲಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ಯಾವಾಗ ಈ ಒಂದು 4370 ಕೋಟಿನ ಏನು ಟ್ರಾನ್ಸಾಕ್ಷನ್ ಇವರು ಮೇಲೆ ತೊಗೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಾಗೇನೆ ಒಂದು ಕಾಲ್ ಆಪ್ಷನ್ಸಲ್ಲಿ ಮತ್ತು ಪುಟ್ ಆಪ್ಷನ್ಸಲ್ಲಿ ಇವರು ಪೊಸಿಷನ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಮೇಲೆ ಹೋದಾಗ ಕಾಲ್ ಏನಾಗ್ತಾ ಹೋಗುತ್ತೆ, ಎಕ್ಸ್ಪೆನ್ಸಿವ್ ಆಗ್ತಾ ಹೋಗುತ್ತೆ. ಇವರು ಅದನ್ನು ಅವಾಗ ಶಾರ್ಟ್ ಮಾಡ್ತಾರೆ, ಅಂದರೆ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಮಾರ್ಕೆಟ್ ಮೇಲೆ ಹೋದಾಗ ಪುಟ್ ಆಪ್ಷನ್ ಏನಾಗುತ್ತೆ, ಕೆಳಗೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪುಟ್ನ ಒಂದು ಪ್ರೀಮಿಯಂ ಏನಾಗುತ್ತೆ, ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅವಾಗ ಏನಾಗುತ್ತೆ, ಪುಟ್ಟು ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಇವರು ಪುಟ್ನ ಬೈ ಮಾಡ್ತಾರೆ. ಸೊ ಇಲ್ಲಿ ಕಾಲ್ನ ಶಾರ್ಟ್ ಮಾಡ್ತಾರೆ, ಇಲ್ಲಿ ಪುಟ್ನ ಬೈ ಮಾಡ್ತಾರೆ. ಅದು ಇಲ್ಲಿ ನೋಡ್ತಾ ಇರ್ಬೋದು, JS Group ಬಿಲ್ಡ್ಸ್ ಲಾರ್ಜ್ ಶಾರ್ಟ್, ಅಂದರೆ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಇವರು ಒಂದು ಶಾರ್ಟ್ನ ಬಿಲ್ಡ್ ಮಾಡ್ತಾ ಇದ್ರು ಅಂತ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, 11 ಗಂಟೆ 49 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೂ ಇವ್ರೇನು ಮಾಡ್ತಾರೆ ಅಂತಂದರೆ, ಏನೋ ಇವರೊಂದು ಸ್ಟಾಕ್ಸಲ್ಲಿ ಮತ್ತು ಇಂಡೆಕ್ಸ್ ಫ್ಯೂಚರ್ಸಲ್ಲಿ ಸ್ಟಾಕ್ ಫ್ಯೂಚರ್ಸಲ್ಲಿ ಬೈ ಮಾಡಿದ್ರು, ಆ ಒಂದು ಪೊಸಿಷನ್ನ ರಿವರ್ಸ್ ಮಾಡ್ತಾರೆ, ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಏನಾಗುತ್ತೆ ಅಂತಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಡೌನ್ವರ್ಡ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ನೋಡೋದಾದ್ರೆ, ನೋಡಿ ಇಲ್ಲಿ ಪುಟ್ ಆಪ್ಷನ್ ನಾವು ರೈಸ್ ಇನ್ ವ್ಯಾಲ್ಯೂ. ಪುಟ್ ಆಪ್ಷನ್ ಮಾರ್ಕೆಟ್ ಕೆಳಗೆ ಬೀಳೋ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಪುಟ್ ಆಪ್ಷನ್ನ ಒಂದು ವ್ಯಾಲ್ಯೂ ಏನಿದೆ ಅದು ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಮಾರ್ಕೆಟ್ ಕೆಳಗೆ ಬೀಳಬೇಕಾದ್ರೆ ಅಫ್ಕೋರ್ಸ್ ಏನಾಗುತ್ತೆ, ಕಾಲ್ ಆಪ್ಷನ್ನ ಒಂದು ವ್ಯಾಲ್ಯೂ ಏನಾಗುತ್ತೆ, ಕೆಳಗೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಯ್ತು, ಪುಟ್ ಆಪ್ಷನ್ನಲ್ಲೂ ಅವರಿಗೆ ಪ್ರಾಫಿಟ್ ಆಗುತ್ತೆ, ಹಾಗೆಯೇ ಕಾಲ್ ಆಪ್ಷನಲ್ಲೂ ಅವ್ರಿಗೆ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವರೊಂದು ಆಪ್ಷನ್ ಪ್ರಾಫಿಟ್ ಹೇಗಿರುತ್ತೆ ಅಂತಂತಂದರೆ, ಆಪ್ಷನ್ಸ್ ಅಲ್ಲಿ ಅವರು ತುಂಬ ಜಾಸ್ತಿ ಪ್ರಾಫಿಟ್ ಮಾಡ್ತಾರೆ, ಹಾಗೇನೆ ಈಕ್ವಿಟಿ ಮತ್ತು ಫ್ಯೂಚರ್ಸಲ್ಲಿ ಅವರು ಲಾಸ್ನ ಮಾಡ್ಕೊಳ್ತಾರೆ. ಈಗ ನೀವೇನು ಈ ಚಾರ್ಟ್ನ ನೋಡ್ತಾ ಇದ್ದೀರಾ, ಈ ಚಾರ್ಟಲ್ಲಿ ನೋಡಿ 9 ಗಂಟೆ 15 ನಿಮಿಷದಿಂದ ಅವರು ಏನು ಬೈ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ಅದು ಇಲ್ಲಿ ಟೈಮ್ ಜೊತೆಗೆ ಯಾವ್ಯಾವ ಸ್ಟಾಕ್ಸಲ್ಲಿ ಅವರು ಪೊಸಿಷನ್ನ ತೊಗೊಳ್ತಾ ಇದ್ರು ಅಂತೇಳಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಫ್ರೆಂಡ್ಸ್, ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಜನವರಿ 17, 2024 ಬ್ಯಾಂಕ್ ನಿಫ್ಟಿಯ ಒಂದು ಚಾರ್ಟು. ಇದು ಬಂದ್ಬಿಟ್ಟು 5 ನಿಮಿಷ ಟೈಮ್ ಫ್ರೇಮು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಗ್ರೀನ್ ಕ್ಯಾಂಡಲ್ ಎಷ್ಟು ದೊಡ್ಡದಾಗಿದೆ ಅಂತ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಹಾಗೇನೆ ಇಲ್ಲಿ ನಾವು ನೋಡೋದಾದ್ರೆ ಓಪನ್ ಬಂದ್ಬಿಟ್ಟು 46,573 ಓಪನ್ ಆಗಿರೋದು. ಅವತ್ತಿಂದ ಹೈ ಬಂದ್ಬಿಟ್ಟು 47,212. ಸೊ ಟೋಟಲ್ ಒಂದು ಪಾಯಿಂಟ್ಸ್ ಮೂವ್ಮೆಂಟ್ ಆಗಿರೋದು, ಅಂದರೆ ಓಪನ್ ಇಂದ ಹೈವರೆಗೂ ಪಾಯಿಂಟ್ಸ್ ಮೂವ್ಮೆಂಟ್ ಆಗಿರೋದು ನೋಡಿದ್ರೆ 639 ಪಾಯಿಂಟ್ಸು ಒಂದು ಮೂವ್ಮೆಂಟು ಮೇಲ್ಗಡೆ ಹೋಗಿರೋಂಥದ್ದು. ಹಾಗೇನೆ ನಾವು ಹೈ ನಾವು ನೋಡಿದ್ರಲ್ಲಿ 47,212, ಲೋ ಬಂದ್ಬಿಟ್ಟು 45,979. ಸೊ ಟೋಟಲ್ ಅವತ್ತು ಹೈಯಿಂದ ಈ ಒಂದು ಪಾಯಿಂಟಿಂದ ಈ ಒಂದು ಪಾಯಿಂಟ್ನ ನಾವು ನೋಡಿದರೆ 1,233 ಪಾಯಿಂಟ್ಸು ಅವತ್ತು ಡೌನ್ ಆಗಿರೋಂಥದ್ದು. ಸೊ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಇರೋಂತಹ ಒಂದು ಬ್ಯಾಂಕ್ ನಿಫ್ಟಿ ಡೈರೆಕ್ಟಾಗಿ ಇಲ್ಲಿ ಓಪನ್ ಆದಾಗ ಸೆಂಟಿಮೆಂಟು ಯೂಶಲಿ ಒಂದು ನೋಡಿದಾಗ ಇಷ್ಟೊಂದು ಡೌನ್ಫಾಲ್ ಆದಾಗ ಯೂಶಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಕಂಡ್ರೆ, ಇಲ್ಲಿ ಏನಾಗಿದೆ ಅಂತಂದರೆ ಇದು ರಿವರ್ಸ್ ಆಗಿದೆ. ರಿವರ್ಸ್ ಆಗಿ ಇಲ್ಲಿಂದ ಒಂದು ಬೈಗ್ನ ತೊಗೊಂಡು ಹೋಗಿ ಸ್ಟಾಕ್ನ ಸೆಲ್ ಮಾಡ್ತಾ 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 ಇಂಡೆಕ್ಸ್ನ ಕೆಳಗೆ ತೊಗೊಂಡು ಬಂದು ಅವರೊಂದು ಒಳ್ಳೆ ಪ್ರಾಫಿಟ್ನ ಇಲ್ಲಿ ಮಾಡಿದ್ದಾರೆ. ಸೊ ಇದೇ ಅವರ ಒಂದು ಸೀಕ್ರೆಟ್ ಸ್ಟ್ರಾಟಜಿ. ಈ ಒಂದು ಸೀಕ್ರೆಟ್ ಸ್ಟ್ರಾಟಜಿನ ಇಟ್ಕೊಂಡು ಅವರು ದುಡ್ಡು ಮಾಡಿರೋಂಥದ್ದು. ಸೊ ನಮಗೆ ಇದನ್ನು ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಅನ್ಕೊಳ್ಳಿ, ಈಗ ಒಂದು ಪ್ರೈಸ್ 100 ರೂಪೀಸ್ ನಡೀತಾ ಇದೆ. XYZ ಅನ್ನೋ ಒಂದು ಸ್ಟಾಕ್ದು ಒಂದು ಪ್ರೈಸ್ 100 ರೂಪೀಸ್ ನಡೀತಾ ಇದೆ. ಈ ಒಂದು ಸ್ಟಾಕ್ನ ನಾನು ಮೇಲೆ ತೊಗೊಂಡು ಹೋಗಬೇಕು. ಸೊ ಇಲ್ಲಿ ಅವ್ರು ಮೊದಲು ಹೇಳಿದಾಗೆ ಇಲ್ಲಿ 4 ಕಂಪ್ನಿದು ಅವ್ರದ್ದಿತ್ತು. ಸೊ ಬಹುಶಃ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ 102, 103, ಸೊ 104, 105 ಅಂದ್ಕೊಳ್ಳಿ. ಇದು ಎಲ್ಲ ಪ್ರೈಸಸ್ ಅಂತ. ಇದು LTP ಅಂದರೆ ಈಗ ಸದ್ಯ ನಡೀತಾ ಇರೋಂಥ ಪ್ರೈಸ್, ಅಂದರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಇದು ಕರೆಂಟ್ ಪ್ರೈಸ್, ಹಾಗೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಇದು ನಡೀತಾ ಇರೋಂಥದ್ದು. ಸೊ ಅವ್ರೇನು ಮಾಡ್ತಾಯಿದ್ರು, ಪ್ರೈಸ್ನ ಮೇಲೆ ತೊಗೊಂಡು ಹೋಗೋದಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಸೊ ಅವ್ರದ್ದೇ ಕಂಪ್ನಿ 4 ಇದ್ವಲ್ಲ, ಸೊ ಒಂದು ಇಲ್ಲಿ ಆರ್ಡರ್ ಹಾಕೋವಂಥದ್ದು, ಇಲ್ಲೊಂದು 10,000 ಆರ್ಡರ್ ಹಾಕಿದ್ರು, ಇಲ್ಲೊಂದು 20,000 ಆರ್ಡರ್ ಹಾಕೋವಂಥದ್ದು, ಸೊ ಇಲ್ಲೊಂದು 10,000 ಆರ್ಡರ್ ಹಾಕೋವಂಥದ್ದು. ಸೊ ಈ ಥರ ಆರ್ಡರ್ನ ಹಾಕೊಂಡು ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಸ್ಟಾಕ್ಸ್ ಅಂದರೆ ಬ್ಯಾಂಕ್ ನಿಫ್ಟಿಯ ವೇಟೇಜ್ ಇರುವಂತಹ ಸ್ಟಾಕ್ಸ್ಗಳನ್ನ ಬೈ ಮಾಡ್ತಾ ಬಂದರು, ಹಾಗೆಯೇ ಸ್ಟಾಕ್ ಫ್ಯೂಚರ್ಸ್ನ ಬೈ ಮಾಡ್ತಾ ಬಂದರು, ಹಾಗೆಯೇ ಇಂಡೆಕ್ಸ್ ಫ್ಯೂಚರ್ಸ್ನ ಬೈ ಮಾಡ್ತಾ ಬಂದರು. ಸೊ ಇದನ್ನು ಈ ಥರ ತೊಗೊಂಡು ಹೋಗ್ತಾ ಅಂದರೆ LTP ನಡೀತಾ ಇರೋಕ್ಕಿಂತ ಪ್ರೈಸಿಗಿಂತ ಮೇಲೆ ಸ್ಟಾಕ್ನ ಹಾಕ್ಕೊಂಡೋಗಿ ತೊಗೊಂಡು ಹೋದರು. ಅಲ್ಲಿವರೆಗೂ ತೊಗೊಂಡು ಹೋದ್ಮೇಲೆ ಏನು ಮಾಡಿದ್ರು, ಹಾಗೆಯೇ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ತೊಗೊಂಡ್ರಂಥ ಪೊಸಿಷನ್ಸ್ ಏನಿದೆ ಅದನ್ನು ಸ್ಕ್ವೇರ್ ಆಫ್ ಮಾಡ್ಕೊತ ಬಂದರು. ಸೊ ಅಲ್ಲಿಗೆ ಏನಾಯಿತು ಅಂತಂದರೆ ಪ್ರೈಸು ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದು ಹೇಗೆ ಅಂತ ನೋಡೋದಾದರೆ, ಸೊ ಈಗ 100 ರೂಪೀಸಿಗೆ ನಡೀತಾ ಇದೆ XYZ ಅಂತಂದರೆ, ಈಗ ಕೆಳಗಡೆ ಬಿಲೋ ಹೋಗ್ತಾ ಹೋಗೋಣ. ಸೊ 98, 96, 94, ಸೊ ಹೀಗೆ ಕೆಳಗೆ ಬರೋದು ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳಿ. ಸೊ LTP ನಡೀತಾ ಇರೋದು ಇಲ್ಲಿ.
ಸೊ ಅವಾಗ ಏನಾಯ್ತು, ಕೆಳಗೆ ಬೀಳಿಸ್ಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ರು, LTP ಗಿಂತ ತುಂಬಾ ಕೆಳಗೆ ಇವರು ಪ್ರೈಸ್ ಹಾಕ್ತಾ ಬರೋರು. ಸಪೋಸ್ ಅನ್ಕೊಳ್ಳಿ ಇಲ್ಲೊಂದು 20,000 ಆರ್ಡರ್ಸ್ ಹಾಕಿರ್ತಾರೆ, ಸೊ ಇಲ್ಲೊಂದು 10,000 ಹಾಕಿರ್ತಾರೆ. ಸೊ ಹೀಗೆ ಆರ್ಡರ್ಸ್ನ ಆಗ್ತಾ ಅವತ್ತು ಪ್ರೈಸ್ನ ಸ್ಲೋ ಆಗಿ ಕೆಳಗಡೆ ತೊಗೊಂಡು ಬಂದರು. ಅವತ್ತು ಅವರು ಒಂದು ಒಳ್ಳೆ ಪ್ರಾಫಿಟ್ನ ಸಹಿತ ಬುಕ್ ಮಾಡಿದ್ರು. ಸೊ ಜನವರಿ 17ಕ್ಕೆ ಅವರೇನು ಈ ಒಂದು ಟ್ರೇಡ್ನ ಮಾಡ್ತಾರೆ. ಈ ಒಂದು ಟ್ರೇಡಲ್ಲಿ ಅವರಿಗೆ ಆಪ್ಷನ್ಸಲ್ಲಿ ಅವ್ರು ಮಾಡೋಂತಹ ಒಂದು ಪ್ರಾಫಿಟ್ ಏನಿದೆ ಅಂತಂದರೆ ಅದು 734 ಕೋಟಿನ ಅವರು ಒಂದು ಪ್ರಾಫಿಟ್ನ ಮಾಡ್ತಾರೆ. ಹಾಗೆಯೇ ಅವರು ಈಕ್ವಿಟಿಯಲ್ಲಿ ಏನು ಅವರು ಮಾಡ್ಕೊಂಡಿರೋಂತಹ ಲಾಸ್ ಏನಿದೆ, ಆ ಈಕ್ವಿಟಿ ಲಾಸ್ ಬಂದ್ಬಿಟ್ಟು 61 ಕೋಟಿ ಅವರು ಈಕ್ವಿಟಿಲಿ ಲಾಸ್ ಮಾಡ್ಕೊಳ್ತಾರೆ. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಬರೀ ಒಂದು ದಿವಸ ಅವ್ರು ಮಾಡಿರೋಂಥದ್ದು. ಹೀಗೆ ಅವರು 21 ದಿವಸ ಮಾಡಿದ್ದಾರೆ. ಹೀಗೇನೆ ಅವರು 21 ಟ್ರೇಡಿಂಗ್ ಸೆಷನಲ್ಲಿ ಮಾಡಿರೋಂತಹ ಪ್ರಾಫಿಟ್ ಏನಿದೆ 4,843 ಕೋಟಿ 57,70,168 ರೂಪಾಯಿ. ಸೊ ಫ್ರೆಂಡ್ಸ್, ಇದು ಜೇನ್ ಸ್ಟ್ರೀಟು 2023ರಿಂದ 2025ರವರೆಗೆ ಅವ್ರು ಮಾಡಿರೋಂತಹ ಒಂದು ಪ್ರಾಫಿಟು. ನಾವಿಲ್ಲಿ ನೋಡ್ತಾ ಇದ್ರೆ 43,283 ಕೋಟಿ ಇವರೊಂದು ಮಾಡಿರೋಂತಹದ್ದು ಒಂದು ಪ್ರಾಫಿಟ್ ಏನಿದೆ ಅದು ಇಂಡೆಕ್ಸ್ ಮತ್ತು ಸ್ಟಾಕ್ ಆಪ್ಷನ್ಸಲ್ಲಿ ಅವರು ಮಾಡ್ಕೊಂಡಿರೋಂತಹ ಒಂದು ಟೋಟಲ್ ಲಾಸ್ ಇಲ್ಲಿ ನೋಡೋದಾದರೆ ಅದು ಬಂದ್ಬಿಟ್ಟು ಸ್ಟಾಕ್ಸ್ ಫ್ಯೂಚರ್ಸ್. ಸೊ ಸ್ಟಾಕ್ಸ್ ಫ್ಯೂಚರ್ಸಲ್ಲಿ ಅವ್ರು ಮಾಡ್ಕೊಂಡಿರೋಂತಹ ಲಾಸು 7,208 ಕೋಟಿ. ಹಾಗೆಯೇ ಅವರು ಒಂದು ಇಂಡೆಕ್ಸ್ ಫ್ಯೂಚರ್ಸು ಅಂದರೆ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಆಗಿರ್ಬೋದು ಅಥವಾ ನಿಫ್ಟಿ ಇಂಡೆಕ್ಸ್ ಆಗಿರ್ಬೋದು, ಈ ಒಂದು ಇಂಡೆಕ್ಸಲ್ಲಿ ಅವ್ರು ಮಾಡ್ಕೊಂಡಿರೋಂತಹ ಲಾಸು 191 ಕೋಟಿ. ಹಾಗೆಯೇ ಅವರು ಕ್ಯಾಶ್ ಸೆಗ್ಮೆಂಟಲ್ಲಿ ಮಾಡ್ಕೊಂಡಿರೋಂತಹ ಲಾಸ್ ಏನಿರೋದು 288 ಕೋಟಿ. ಸೊ ಕ್ಯಾಶ್ ಅಂತಂದರೆ ಲೈಕ್ HDFC ಬ್ಯಾಂಕ್ನ ಕ್ಯಾಶಲ್ಲಿ ಬೈ ಮಾಡೋದು, ICICI ಬ್ಯಾಂಕ್ ಕ್ಯಾಶಲ್ಲಿ ಬೈ ಮಾಡೋದು. ಸೊ ಈ ಥರ ಬೈ ಮಾಡಿಕೊಂಡು ಅದರಲ್ಲಿ ಲಾಸ್ ಮಾಡ್ಕೊಂಡಿರೋಂಥದ್ದು 288 ಕೋಟಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ಮಾಡಿರೋಂತಹ ಪ್ರಾಫಿಟ್ ಏನಿದೆ, ನೆಟ್ ಪ್ರಾಫಿಟ್ಟು 36,502 ಕೋಟಿ ರೂಪಾಯಿ ಅಕ್ರಾಸ್ ಆಲ್ ಸೆಗ್ಮೆಂಟಲ್ಲಿ. ಅಂದರೆ ನಿಫ್ಟಿ ಇಂಡೆಕ್ಸು, ಬ್ಯಾಂಕ್ ನಿಫ್ಟಿ ಇಂಡೆಕ್ಸು, ಸ್ಟಾಕ್ಸ್ ಫ್ಯೂಚರ್ಸು, ಈಕ್ವಿಟಿ, ಸೊ ಈ ಎಲ್ಲದರಲ್ಲಿ ಅವರು ಟ್ರೇಡ್ ಮಾಡಿಕೊಂಡು 3ರಲ್ಲಿ ನೆಗೆಟಿವ್ ಕಾಣ್ತಾ ಇದೆ. ಸೊ ನೆಟ್ ಬಂದ್ಬಿಟ್ಟು 36,502 ಕೋಟಿ. ಏನು ಮಾಡಿದ್ದಾರೆ ನೀವಿಲ್ಲಿ ಥಿಂಕ್ ಮಾಡಿ, ಹೇಗೆ ಒಂದು ರಿಟೇಲ್ ಟ್ರೇಡರ್ಸು ಲಾಸ್ ಆಗಿದ್ದಾರೆ ಇದರಿಂದ ಅಂತಂದೇಳಿ. ತಗೊಂಡು ಸ್ಪೈಕ್ಸ್ ಬರೋದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಅಂತಂದರೆ ಸುಮಾರು ರಿಟೇಲ್ ಟ್ರೇಡರ್ಸು ಇದರಿಂದ ಒಂದು ನೋವನ್ನ ಅನುಭವಿಸಿದ್ದಾರೆ, ತುಂಬ ಲಾಸ್ನ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟು ಈಸಿಯಾಗಿ ಒಂದು ದೇಶಕ್ಕೆ ಬಂದು ಇಷ್ಟೊಂದು ಪ್ರಾಫಿಟ್ನ ಒಂದು ಸ್ಟಾಕ್ ಮಾರ್ಕೆಟ್ನ ಮ್ಯಾನಿಪುಲೇಷನ್ನ ಮಾಡಿ ಅವರು ಪ್ರಾಫಿಟ್ ಮಾಡಿದ್ದಾರೆ ಅಂತಂದರೆ, ಸೊ ಸೆಬಿ ಅದನ್ನು ಈಗ ಕಂಡುಹಿಡಿದಿದೆ, ಅದು 2 ವರ್ಷ ಆದಮೇಲೆ. ಸೊ ಇಲ್ಲಿ 4,843 ಕೋಟಿ ಏನಿದೆ ಇದು ಯಾವ ಒಬ್ಬ ರಿಟೇಲ್ ಟ್ರೇಡರಿಗೂ ವಾಪಸ್ ಬರದೇ ಇರುವಂತಹ ಹಣ. ಸೊ ಇಲ್ಲಿ ಕಳ್ಕೊಂಡ್ರು ಅದು ಮತ್ತು ಒಂದು ವಾಪಸ್ ಅಮೌಂಟ್ ಏನಾಗುತ್ತೆ ಮತ್ತೆ ಗೌರ್ಮೆಂಟಿಗೆ ಹೋಗುತ್ತೆ. ಸೊ ಇಲ್ಲಿ ನಾನು ಅದಕ್ಕೆ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಇದನ್ನು ನೋಡಿ ನೀವು. ವಿ ಹ್ಯಾವ್ ಅ ಕ್ರೈಮ್ ಸೀನ್ ಆ್ಯಂಡ್ ಎವ್ರಿ ರಿಟೇಲ್ ಟ್ರೇಡರ್ ಇಸ್ ಅ ವಿಕ್ಟಿಮ್. ಸೊ ಇದರಲ್ಲಿ ವಿಕ್ಟಿಮ್ ಆಗಿರೋಂತಹ ಎಲ್ಲ ರಿಟೇಲ್ ಟ್ರೇಡರ್ಗಳು ಅದು ನಾವೇ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಪ್ರಯತ್ನ. ಜೇನ್ ಸ್ಟ್ರೀಟ್ ಹೇಗೆ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ನ ಮ್ಯಾನಿಪುಲೇಟ್ ಮಾಡಿ ಹೇಗೆ 1,000 ಕೋಟಿನ ಕೊಳ್ಳೆ ಹೊಡೆದ್ರು ಅಂತ ನಿಮ್ಮ ಮುಂದೆ ತಿಳಿಸ್ಬೇಕಾಗಿತ್ತು. ಹಾಗೆ ಸೆಬಿ ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತೊಗೊಂಡು ಫೈನಲ್ ಆಗಿ ಅವ್ರನ್ನ ಸ್ಟಾಕ್ ಮಾರ್ಕೆಟಿಂದ ಬ್ಯಾನ್ ಮಾಡಿ 4,843 ಕೋಟಿನ ಒಂದು ಫೈನ್ ಹಾಕಿದೆ. ಅದಕ್ಕೆ ನಾನು ನಿಮಗೆ ಮೊದಲಿಗೆ ನಾನು ಹೇಳಿದೆ, ಇಲ್ಲಿ ಉಂಡು ಹೋದ ಕೊಂಡು ಹೋದ ಅನ್ನೋ ಒಂದು ಕ್ಯಾರೆಕ್ಟರ್ ಜೇನ್ ಸ್ಟ್ರೀಟ್ ಪ್ಲೇ ಮಾಡಿದ್ರೆ ಇಲ್ಲಿ ವಿಕ್ಟಿಮ್ ಅಂದರೆ ಆ ಜನ ಏನು ದುಡ್ಡು ಕೊಟ್ಟು ಮೋಸ ಹೋಗಿರ್ತಾರೆ, ಅದು ಒಬ್ಬ ರಿಟೇಲ್ ಟ್ರೇಡರ್ ಆಗಿ ನಮ್ಮ ಮುಂದೆ ಕಾಣ್ತಾ ಇದೆ. ಸೊ ಫ್ರೆಂಡ್ಸ್, ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು, ಟ್ರೇಡಿಂಗ್ನ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಒಂದು ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ಹಾಗೆಯೇ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ನ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಬರೋದಕ್ಕೆ ಮುಂಚೆ ಸ್ಟಾಕ್ ಮಾರ್ಕೆಟು ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಹಾಗೆ ಅದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗಂತ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೋಪ್ ನಿಮಗೆ ನಾನು ಮಾಡಿರುವಂತಹ ಕಂಟೆಂಟ್ ಅರ್ಥ ಆಗಿದೆ. ಸೊ ಇದೇ ಥರದ ಒಂದು ಕಂಟೆಂಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.